Students, in the today's class we are going to discuss about the next session of our second unit, that is a basic syntax of HTMLs, right? So it is a tag based language. HTML is a very tag based language and the karitiv, where in other programming language we used to work with the commands. Similarly, we used to work with the tags in HTML. ನೀವು ಬೇರೆ ಲ್ಯಾಂಗ್ವೇಜ್ ಒಳಗಡೆ ವರ್ಕ್ ಮಾಡುವಾಗೊಮ್ಮೆ ನೀವು ಕಮಾಂಡ್ಸ್ ಜೊತೆ ಕೆಲಸ ಮಾಡ್ತೀರಿ ಅಥವಾ ಒಂದು ವೇರಿಯೇಬಲ್ ಜೊತೆ ಕೆಲಸ ಮಾಡ್ತೀರಿ, ಡಿಕ್ಲರೇಷನ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ, ರೈಟ್? ನಾವು ಅಲ್ಲಿ ಸಿಂಟ್ಯಾಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವ್ ಏನ್ ಮಾಡ್ಲಿಕ್ಕಿರ್ತೀವಿ, ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. Let us start with a PPT to you people so that you will understand more clear, right? This is a basic syntaxes, right? So basic syntax. Just a minute. Is it visible to you people? Whether screen is visible to you people? Screen visible adari? Now participants are able to see our applications. Okay. See, basic syntax, which is the next topic of our syllabus. The fundamental syntactic units of the HTMLs are called tags. Basic part of the HTML is one fundamental and thing kirtivi. Now programming language bittu yavade one language hogtivi andre, every language has some basic fundamental parts. For like alphabets are the fundamentals of English, ರೈಟ್? ನಾವು ಕನ್ನಡದಾಗ ಅಕ್ಷರಗಳು ಅಂತ ಕರಿತೀವಿ, ಐ ಕಲೀಲಿಕ್ಕೆ ನಾವು ಅಂತ ಹೇಳ್ತೀವಿ. ಹಂಗ ಇಂಗ್ಲಿಷ್ ಒಳಗಡೆ ABCD ಕಲಿತೀವಿ ಅಂತ ಹೇಳ್ತೀವಲ್ಲ. ಸಿಮಿಲರ್ಲಿ ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಹ್ಯಾವಿಂಗ್ ದೇರ್ ಓನ್ ಬೇಸಿಕ್ ಫಂಡಮೆಂಟಲ್ ಯೂನಿಟ್ಸ್. ಹಿಯರ್ the basic fundamental unit of our HTML is called as tags. And without tag we cannot write any programs in HTML ಒಳಗಡೆ ನಾವು ಅದನ್ನ ಇರ್ಲಾರ್ದೆ ಬರೀಲಿಕ್ಕೆ ಬರಲ್ಲ ಅಂತ ಹೇಳೋದು. ಆ ಸಣ್ಣ ಪಾರ್ಟಿಗೆ ನಾವೇನಂತ ಇರ್ಲಿಕ್ಕಿರ್ತೀವಿ, ಟ್ಯಾಗ್ ಅಂತ ಕರಿತೀವಿ. In general, tags are used to specify the categories of the content, right? Common ಆಗಿ ಹೇಳಬೇಕು ಅಂದ್ರೆ ಈ ಟ್ಯಾಗ್ ಎದಕ್ಕೆ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿಕತ್ತಾರ ಅವರು, ಏನ್ ಕಂಟೆಂಟ್ ಅದ ಅಥವಾ ಒಂದು ಸ್ಪೆಸಿಫೈ ಮಾಡುತ್ತೆ ನಿಮ್ಗೆ ಕಂಟೆಂಟ್ ಯಾವ್ದದ ಅಂತ ಹೇಳಿಕ್ಕೆ. ಫಾರ್ ಎಕ್ಸಾಂಪಲ್, ಬ್ರೌಸರ್ ಹ್ಯಾಸ್ ಅ ಡಿಫಾಲ್ಟ್ ಪ್ರೆಸೆಂಟೇಷನ್ ಸ್ಪೆಸಿಫಿಕೇಶನ್ ಆಫ್ ದ ಸ್ಪೆಸಿಫೈಡ್ ಕಂಟೆಂಟ್. ಈ ಕಂಟೆಂಟ್ ಇದೆ ಅದಂತ ಹೇಳಲಿಕ್ಕೆ, ಫಾರ್ ಎಕ್ಸಾಂಪಲ್ ಇದು ಪ್ಯಾರಾಗ್ರಾಫ್ ಅದ, ಇದು ಸೆಂಟರ್ ಅದ ಅಂತ ಏನ್ ಕಂಟೆಂಟ್ ಅದ, ಯಾವ ರೀತಿ ಅದ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ನಾವು ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿಕತ್ತೀವಿ, right? The syntax of the tag is tag's name surrounded by the angular brackets, right? Syntax ಹೆಂಗದ ಅಂತ ಹೇಳಿಕತ್ತಾರಪ್ಪ, ಟ್ಯಾಗ್ ನ ಹೆಂಗ್ ಬರಿತೀವಿ ಅಂತ ಹೇಳಿಕತ್ತಾರ ಅವರು, surrounded by the angular brackets. ನಾವು angular brackets ಒಳಗಡೆ ಬರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಜಾವಾ ಕಲ್ತಿದ್ದೀರಿ, ಜಾವಾ ಒಳಗಡೆ ಅಪ್ಲೈಡ್ ಪ್ರೋಗ್ರಾಮಿಂಗ್ ಕಲ್ತಿದ್ರಿ ಅಂದ್ರೆ ನಿಮ್ಗೆ ಹಿಂಗ್ ಕಲ್ಸಿರ್ತಾರೆ HTML, right? Surrounded by the angular brackets. This is how the tag has to be written. ಇದು HTML ಅಂತ ಒಂದು ಟ್ಯಾಗ್ ಇದೆ, ಆ ಟ್ಯಾಗ್ ಅನ್ನ ಬರೀಲಿಕ್ಕೆ, ಅಥವಾ ಪ್ಯಾರಾಗ್ರಾಫ್ ಅಂತ ಟ್ಯಾಗ್ ಇದೆ, ಈ ಟ್ಯಾಗ್ ನ ಬರೆಯತ್ತೀನಿ, ಅಥವಾ ಯಾವುದೋ ಒಂದು ಟ್ಯಾಗ್ ಅನ್ನ ನಾವು ಬರೀತೀವಿ ಅಂತಂದ್ರೆ ಹೆಂಗ್ ಬರೀತೀವಿ ಅಂತ ಹೇಳಿಕತ್ತಾರ ಅವರು, ಯೂಸಿಂಗ್ ದ ಟ್ಯಾಗ್ ನೇಮ್ ಸರೌಂಡೆಡ್ ಬೈ ದ ಆಂಗಲ್ ಬ್ರಾಕೆಟ್ಸ್. ಆಂಗಲ್ ಬ್ರಾಕೆಟ್ ಒಳಗಡೆ ಆ ಟ್ಯಾಗ್ ನೇಮ್ ಅನ್ನ ಬರೀತೀವಿ. ಯಾವ್ಯಾವ ಟ್ಯಾಗ್ ಅದಾವು, ಏನೇನ್ ಕೆಲಸ ಮಾಡ್ತಾವ ಅಂತ we used to discuss in the further classes. Right now you should understand that how the tag has to be written. The tag has to be written surrounded by the angle brackets, right? Next, the tag names must be written in all lower cases. ಯಾವತ್ತೂ ಟ್ಯಾಗ್ ಅನ್ನ ನಾವ್ ಏನ್ ಬರೀರಿ ಅಂತ ಹೇಳಿಕತ್ತಾರ ಅವ್ರು, ನಿಮ್ಗೆ ಲೋವರ್ ಕೇಸ್ ಒಳಗಡೆ ಬರೀರಿ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ದ, ನಾವು ಲ್ಯಾಂಗ್ವೇಜಸ್ ಕಲಿಯುವಾಗ ಹೇಳ್ತೀವಿ ಲೋವರ್ ಕೇಸ್ ಒಳಗಡೆ ಇರ್ಲಿ ಅಂತ ಹೇಳಿ. ಮೋಸ್ಟ್ ಟ್ಯಾಗ್ ಅಪಿಯರ್ ಇನ್ ಅ ಪೇರ್ಸ್, an opening tag and closing tag. ಮೋಸ್ಟ್ ಆಫ್ ದ ಟ್ಯಾಗ್ ಗಳು ಹೆಂಗದಾವು ಅಂತ ಹೇಳಿಕತ್ತಾರ ಸಿಂಟ್ಯಾಕ್ಸ್ ಒಳಗಡೆ, ನಿಮ್ಗೆ ಇಲ್ಲೇ ಓಪನಿಂಗ್ ಟ್ಯಾಗ್ ಅದ, ಕ್ಲೋಸಿಂಗ್ ಟ್ಯಾಗ್ ಅದ. ಫಾರ್ ಎಕ್ಸಾಂಪಲ್, ಇದು P ಅನ್ನೋದು ಓಪನಿಂಗ್ ಟ್ಯಾಗ್ ಆದ್ರೆ ಇದು /P ಅನ್ನೋದು ಕ್ಲೋಸಿಂಗ್ ಟ್ಯಾಬ್ ಆಗಿರುತ್ತೆ. ಅಂದ್ರ ಓಪನ್ ಅಂಡ್ ಕ್ಲೋಸ್. ನೀವ್ ಹೆಂಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಒಳಗಡೆ ನೀವು ಈ ರೀತಿ ಬರೀತಿರಲ್ಲ, ಓಪನ್ ಆಗ್ಯದ ಅಂತ ಹೇಳ್ತೀವಿ, ಇದು ಕ್ಲೋಸ್ ಆಗ್ಯದ ಅಂತ ಹೇಳ್ತೀವಲ್ಲ, ಹಂಗ ಇಲ್ಲೇನ್ ಹೇಳಿಕತ್ತಾರ,
ಆಂಗ್ಯುಲರ್ ಬ್ರಾಕೆಟ್ಸ್ ಒಳಗಡೆ ಓಪನ್ ಮಾಡ್ಲಿಕ್ಕೆ ಆಂಗ್ಯುಲರ್ ಬ್ರಾಕೆಟ್ಸ್ ಒಳಗಡೆ ಅದ್ರ ಮೂಲಕ ಕ್ಲೋಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಮೋಸ್ಟ್ ಆಫ್ ದ ಟ್ಯಾಗ್ ಯಾವತ್ತ ಟ್ಯಾಗ್ ಓಪನ್ ಮಾಡಿರಿ ಆ ರೀತಿ ಒಳಗಡೆ ಟ್ಯಾಗ್ ನ ಕ್ಲೋಸ್ ನು ಮಾಡ್ಬೇಕಾಗುತ್ತ ಅಂತ ಹೇಳ್ತೀವಿ. ರೈಟ್, ಮೋಸ್ಟ್ ಆಫ್ ದ ಟ್ಯಾಗ್ಸ್ ಆರ್ ಹ್ಯಾವಿಂಗ್ ಓಪನಿಂಗ್ ಅಂಡ್ ಕ್ಲೋಸಿಂಗ್. ಅದಕ್ಕೆ ಪೇರ್ ಒಳಗದ ಅಂತ ಹೇಳ್ತೀವಿ. ಚಾಲು ಮಾಡೀನಿ ಅಂದ್ರೆ ಕ್ಲೋಸ್ ಮಾಡ್ತೀನಿ ಅಂತ. ನೇಮ್ ಆಫ್ ದ ಕ್ಲೋಸಿಂಗ್ ಟ್ಯಾಗ್ ಈಸ್ ದ ನೇಮ್ ಆಫ್ ಇಟ್ಸ್ ಕರೆಸ್ಪಾಂಡಿಂಗ್ ಓಪನಿಂಗ್ ಟ್ಯಾಗ್ ವಿತ್ ದ ಸ್ಲಾಶ್ ಅಟ್ಯಾಚ್ ಟು ದಿ ಬಿಗಿನಿಂಗ್. ರೈಟ್, ಆ ಕ್ಲೋಸಿಂಗ್ ಟ್ಯಾಗ್ ಹೆಂಗಿರುತ್ತೆ ಅಂತ ಹೇಳಿಕತ್ತಾರ ಅವರು. ಟ್ಯಾಗ್ ನೇಮ್ ಏನದ ಅದನ್ನೇ ಕೊಟ್ಟಿನಿ. ಓಪನಿಂಗ್ ಟ್ಯಾಗ್ ಹೆಂಗ್ ಬರ್ದಿರಿ ಹಿಂಗೆ ಬರ್ದಿರಿ, ಬಟ್ ಇಲ್ಲಿ ಏನ್ ಮಾಡ್ಲಿಕ್ಕೆ ಸ್ಲಾಶ್ ನ ಯೂಸ್ ಮಾಡಿ ಕ್ಲೋಸ್ ಮಾಡತ್ತೀರಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಇಫ್ ದ ಟ್ಯಾಗ್ ನೇಮ್ ಇಸ್ ಪಿ, then the corresponding closing tag should be /p. Right, ಅರ್ಥ ಆಗ್ಲಿಕ್ಕೆ then whatever appears in between a tag and its closing tag is called as content of the tag. ಈ ಟ್ಯಾಗ್ ಓಪನ್ ಮಾಡೀನಿ, ಟ್ಯಾಗ್ ನ ಕ್ಲೋಸ್ ಮಾಡೀನಿ, ಇದ್ರ ನಡಬರ್ಕ್ ಏನ್ ಬರ್ತದಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ, ಕಂಟೆಂಟ್ ಆಫ್ ದಿ ಟ್ಯಾಗ್. ಟ್ಯಾಗ್ ಅದೊಂದು ಕಂಟೆಂಟ್ ಇದೆ ಅಂತ ಹೇಳ್ತೀವಿ, ಇದ್ರ ಮೂಲಕ ವರ್ಕ್ ಆಗ್ಲಿಕ್ಕೆ ಅಂತ ಹೇಳ್ತೀವಿ. ರೈಟ್, a browser display of an XHTML document shows the content of all the document tags. It is the information of the document is meant for portray. Not all the tags can have the contents. ಎಲ್ಲಾ ಟ್ಯಾಗ್ಗಳು ಕಂಟೆಂಟ್ ಇರ್ಬೇಕಂತ ಏನಿಲ್ಲ, ಬಟ್ ಬ್ರೌಸರ್ ಏನ್ ಮಾಡುತ್ತೆ, ಈ ಕಂಟೆಂಟ್ ಏನ್ ಹಾಕಿದಿರಿ ಅಥವಾ XHTML ಡಾಕ್ಯುಮೆಂಟ್ಸ್ ಏನ್ ಮಾಡ್ಲಿಕ್ಕೆ ಈ ಕಂಟೆಂಟ್ ಅನ್ನ ಅಂದ್ರ ಈ ಡಾಕ್ಯುಮೆಂಟ್ ಒಳಗಡೆ ಬರುವಂತೆ ಎಲ್ಲಾ ಟ್ಯಾಗ್ ಗಳ ಕಂಟೆಂಟ್ ಅನ್ನ ಏನ್ ಮಾಡುತ್ತೆ ಬ್ರೌಸರ್ ನನ್ಗ ಡಿಸ್ಪ್ಲೇ ಮಾಡುತ್ತ. ರೈಟ್, ದ ಬ್ರೌಸರ್ ಇಸ್ ಗೋಯಿಂಗ್ ಟು ಡಿಸ್ಪ್ಲೇ the content of all the tags which are present into that particular documents on our screens. Right, not all the tags will be displayed, not all the tags have the contents. ella tag galu content irtavu anta helangilla, ಕೆಲವೊಂದು ಟ್ಯಾಗ್ ಗಳು ಕಂಟೆಂಟ್ ಅನ್ನು ಹೊಂದಿರ್ತಾವು ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಕಂಟೆಂಟ್ ಇರಲೇಬೇಕು. ರೈಟ್, ಓಪನ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ನಡುವರೆಗೆ ಬರುವಂತದ್ದನ್ನ ನಾವು ಕಂಟೆಂಟ್ ಅಂತ ಕರಿತೀವಿ. XHTML ಡಾಕ್ಯುಮೆಂಟ್ ಏನ್ ಮಾಡುತ್ತಾ ಎಲ್ಲ ಟ್ಯಾಗ್ ಗಳ ಕಂಟೆಂಟ್ ಅನ್ನ ಬ್ರೌಸರ್ ಮೂಲಕ ಡಿಸ್ಪ್ಲೇ ಮಾಡುತ್ತಾ ಅಂತ ಹೇಳ್ತೀವಿ. The opening tag and its closing tag together specify a container and the content they enclose. Right, the container and its content together are called as element. Right, opening tag ಮತ್ತು closing tag ನಡುವರೆಗೆ ಬರೋದನ್ನ ನಾವು ಕಂಟೆಂಟ್ ಅಂತ ಕರಿತೀವಲ್ಲ, ಎಲ್ಲಾ ಟೋಟಲಿ ಕೂಡಿ ಅದಕ್ಕೆ ನಾವ್ ಏನಂತ ಕರಿತೀವಿ, ಒಂದು ಕಂಟೈನರ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ as ಕಂಟೈನರ್. ರೈಟ್, ಸೊ ಆ ಕಂಟೈನರ್ ಮತ್ತು ಕಂಟೆಂಟ್ ಅನ್ನ ನಾವು ಕೂಡಿಸಿದಾಗ, ಕಂಬೈನ್ ಮಾಡಿದಾಗ ನಮ್ಗೆ ಏನ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ as ಎಲಿಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಹೇಳ್ತಾರ ಅವರು, ಎಲಿಮೆಂಟ್ ಅಂತ ಕರಿತೀವಿ ಅಂತ ಹೇಳಿರ್ತಾರೆ. ಅಂಡರ್ಸ್ಟುಡ್ ದ ಫಸ್ಟ್ ಸ್ಲೈಡ್? Did you got the first slide? The first slide is entirely easy. HTML basic syntax are working with the tags. Without tag HTML will not work. Right, ಒಂದು ಟ್ಯಾಗ್ ಇರ್ಲಾರ್ದೆ HTML ಕೆಲಸ ಮಾಡಲ್ಲ ಅಂತ ಹೇಳ್ತೀವಿ. ರೈಟ್, HTML ಹೆಂಗ್ ಬರಿತೀವಿ, ಟ್ಯಾಗ್ ಗಳನ್ನ ಹೆಂಗ್ ಬರಿತೀವಿ ಅಂತ ಹೇಳಿಗತ್ತಾರ, ಆಂಗ್ಯುಲರ್ ಬ್ರಾಕೆಟ್ಸ್ ಒಳಗೆ ಬರಿತೀವಿ ಅಂತ ಹೇಳಿಗತ್ತೀವಿ. ಆಂಗ್ಯುಲರ್ ಬ್ರಾಕೆಟ್ಸ್ ಒಳಗಡೆ ಬರೆಯುವಾಗೊಮ್ಮೆ ಟ್ಯಾಗ್ ನೇಮ್ ಅನ್ನ ಬರಿತೀವಿ. ರೈಟ್, ಅದು ಆಲ್ಮೋಸ್ಟ್ ಲೋವರ್ ಕೇಸ್ ಒಳಗಡೆ ಬರಿತೀವಿ. ರೈಟ್, ಯಾವತ್ತು ಟ್ಯಾಗ್ ಗಳ ಏನಾಗಿರ್ತಾವ ಪೇರ್ ಒಳಗೆ ವರ್ಕ್ ಮಾಡ್ತಾವ ಅಂತ ಹೇಳ್ತೀವಿ. ಓಪನಿಂಗ್ ಟ್ಯಾಗ್ ಇರುತ್ತೆ, ಇನ್ನೊಂದು ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ, ಅದರ ಮಧ್ಯೆ ನಾವು ಬರಿತೀವಿ ಅಂತ ಹೇಳ್ತೀವಿ. ರೈಟ್, ಕ್ಲೋಸಿಂಗ್ ಟ್ಯಾಗ್ ಯಾವತ್ತು ಹೆಂಗಿರುತ್ತೆ, ಸ್ಲಾಶ್ ಜೊತೆಗೆ ಎಂಡ್ ಆಗಿರುತ್ತೆ ಅಂತ ಹೇಳಿಗತ್ತೀವಿ. ರೈಟ್, ಸೊ ಓಪನಿಂಗ್ ಟ್ಯಾಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ನಡವರ್ಕ್ ಬರುವಂತದ್ದನ್ನ ನಾವು ಕಂಟೆಂಟ್ ಅಂತ ಕರಿತೀವಿ ಅಂತ ಹೇಳಿಗತ್ತಾರ. ರೈಟ್, ನೆಕ್ಸ್ಟ್, ಯಾವತ್ತೂ ಬ್ರೌಸರ್ ಒಂದು HTML ಡಾಕ್ಯುಮೆಂಟ್ ಇದೆ, XHTML ಡಾಕ್ಯುಮೆಂಟ್ ಅದಂದ್ರೆ ಏನ್ ಮಾಡ್ತದೆ, ಈ ಎಲ್ಲಾ ಟ್ಯಾಗ್ ದ ಕಂಟೆಂಟ್ ಗಳನ್ನ ಬ್ರೌಸರ್ ಮೂಲಕ ಡಿಸ್ಪ್ಲೇ ಮಾಡ್ತದ. ರೈಟ್, ಅದನ್ನೇ ನಾವು ಒಂದು ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿಗತ್ತೀವಿ. ಅದೇ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಓಪನಿಂಗ್ ಟ್ಯಾಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ ನಡಬರ್ಕ್ ಬರೋದನ್ನ ನಾವು ಕಂಟೆಂಟ್ ಅನ್ನ ಎನ್ಕ್ಲೋಸ್ ಮಾಡ್ತೇವಲ್ಲ, ಅದು ಒಂದು ಕಂಟೈನರ್ ಆಗುತ್ತೆ. ಈ ಕಂಟೈನರ್ ಮತ್ತು ಕಂಟೆಂಟ್ ಅನ್ನ ಟುಗೆದರ್ ಮಾಡಿದಾಗ ನಮ್ಗೆ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ದಿಸ್? Right, good. Maximum of you people are replied. Only 37 members are attended the classes. No, it's not a good sign, especially for the final year. See here, this is our next slide. See, in this we are moving with an example. P, this is a simple step, /p. See, P is a tag which is written into the angular brackets. Then something we written into the angular bracket. P is a paragraph. ಅಂದ್ರೆ ನಾ ಏನೋ ಬರಿಲಿಕ್ಕೆ ಇತ್ತೀನಿ ಅಂತ ಹೇಳಿಕತ್ತೀನಿ, ಅದಾಗ ಒಂದು ಟೈಪ್ ಮಾಡಿದ್ದೀವಿ ನಾವು, ಸಿಂಪಲ್ ಸ್ಟಫ್ ಅಂತ ಟೈಪ್ ಮಾಡಿದ್ದೀವಿ. ಈ ಟ್ಯಾಗ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಇತ್ತೀವಿ. This whatever I selected is called as content. This is called as opening of the tag. This is called as closing of the tag. Right? So it marks the beginning of the content. ಇಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದೇವೆ ಅಂತಂದ್ರೆ, ಓಪನ್ ಮಾಡಿದೀವಿ ಅಂತಂದ್ರೆ ಚಾಲು ಆಯ್ತು ನನ್ನ ಕಂಟೆಂಟ್ ಅಂತ ಹೇಳ್ತೀನಿ. ಇದು ಇಂಡಿಕೇಟ್ಸ್ ದಟ್ ಇಟ್ ಇಸ್ ಎಂಡ್ ಆಫ್ ದ ಕಂಟೆಂಟ್. /p indicates that end of the content of paragraph element. So togetherly it is called as
ಪ್ಯಾರಾಗ್ರಾಫ್ ಎಲಿಮೆಂಟ್. ಇದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದಾರೆ ಅವರು, ಪ್ಯಾರಾಗ್ರಾಫ್ ಎಲಿಮೆಂಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್, ರೈಟ್? Now we are entering into attributes. You are all very much familiar with the word called attributes. Usually you learn in the other subjects also. Attributes which are used to specify the alternative meaning of a tag. It can appear between opening tag name and its right angle bracket. ಯಾವತ್ತೂ ಇಲ್ಲಿ ಬರುವಂತ ಟ್ಯಾಗ್ ಅನ್ನ ನಾವು ಎಲ್ಲಿ ಬರಿತೀವಿ ಅಂತ ಹೇಳಿಗೆ ತರ ನಿಮ್ಗೆ ಓಪನ್ ಮಾಡ್ಲಿಕ್ಕೆ ಅಟ್ರಿಬ್ಯೂಟ್ ಎಲ್ಲಿ ಬರಿತೀವಿ ಅಂತ ಹೇಳಿಗೆ ತರ ಓಪನಿಂಗ್ ಟ್ಯಾಗ್ ಒಳಗಡೆ ಮತ್ತು ರೈಟ್ ಆಂಗಲ್ ಬ್ರಾಕೆಟ್ ಒಳಗಡೆ ನಾವು ಅದನ್ನ ಅಟ್ರಿಬ್ಯೂಟ್ಸ್ ಗಳನ್ನ ಬರಿತೀವಿ, ವಿಚ್ ವಿಲ್ ಗಿವ್ ಅಲ್ಟರ್ನೇಟಿವ್ ಮೀನಿಂಗ್. ಅಂದ್ರೆ ನಿಮ್ಮ ಟ್ಯಾಗಿಗೆ ಒಂದು ಅರ್ಥ ಕೊಡುತ್ತೆ, ಅದಕ್ಕೊಂದು ಬೇರೆ ಅರ್ಥನೂ ಕೊಡುತ್ತೆ ಅಂತ ಹೇಳ್ತೀವಿ. ದೇ ಆರ್ ಸ್ಪೆಸಿಫೈಡ್ ಇನ್ ಕೀವರ್ಡ್ಸ್ form which that the attribute name is followed by an equal sign and the attribute's value, right? Our keyword ಮೂಲಕ ಸ್ಪೆಸಿಫೈ ಮಾಡ್ಯಾರ, ಅದಕ್ಕೊಂದು ಕೀವರ್ಡ್ಸ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, which are already built in, which are having a meaning which cannot be modified by the programmers, just we are using it. ಅದನ್ನ ಕೀವರ್ಡ್ ತಗೋತೀವಿ, ಅದಕ್ಕೊಂದು ಈಕ್ವಲ್ ಸಿಂಬಲ್ ಹಾಕ್ತಿವಿ, ಈಕ್ವಲ್ ಸಿಂಬಲ್ ಹಾಕಿ ಅಟ್ರಿಬ್ಯೂಟ್ ವ್ಯಾಲ್ಯೂಗಳನ್ನ ಹಾಕ್ತಿವಿ. Attributes are like a tag names are written in lower case letters. Attributes values must be delimited by double quotes. ಅದನ್ನ ಏನ್ ಮಾಡ್ತೀವಿ, ಅಟ್ರಿಬ್ಯೂಟ್ಸ್ ವ್ಯಾಲ್ಯೂನ ಡಿಲಿಮಿಟ್ ಮಾಡಿರ್ತೀವಿ, ಬೇರೆ ಬೇರೆ ರೀತಿ ಬರೀತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಅಟ್ರಿಬ್ಯೂಟ್ ತಗೊಂಡೇವಿ, ಆ ಅಟ್ರಿಬ್ಯೂಟ್ ಗೆ ನಾವು ಹೈಟ್ ವಿಡ್ತ್ ಸೆಟ್ ಮಾಡ್ಬೇಕಾಗ್ಯದ, ಅಥವಾ ಒಂದು ಇಮೇಜ್ ತಗೊಂಡೇವಿ, ಅಥವಾ ಇನ್ಪುಟ್ ಟೈಪ್ ತಗೊಂಡೇವಿ, ಅದಕ್ಕೊಂದು ವ್ಯಾಲ್ಯೂ ಹಾಕ್ಬೇಕಾಗ್ಯದ. ಇವೆಲ್ಲಾನು ನಾವೇನಂತ ಕರಿತೀವಿ, ಅಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಇಲ್ಲಿ ಬರ್ದಿರೋದು ಸಿಮಿಲರ್ ಇದೆ. ಫಾರ್ ಎಕ್ಸಾಂಪಲ್, ಇಮೇಜ್ ಅಂತ ಬರ್ಲಿಕ್ಕೆ ಇರ್ತೀನಿ, ಆ ಇಮೇಜ್ ಅನ್ನೋದು ಒಂದು ಟ್ಯಾಗ್ ಗೆ ನಾನೊಂದು ವ್ಯಾಲ್ಯೂ ಕೂಡ ಹಾಕ್ತೀನಿ. source is equal to images smiley.png, width is equal to 30. ಅದಕ್ಕೆ ನಾವು ಹೇಳಿಕತ್ತಾರೆ, ಅಟ್ರಿಬ್ಯೂಟ್ಸ್ ಬರೆಯುವಾಗೊಮ್ಮೆ ನಾವ್ ಏನ್ ಮಾಡ್ತೀವಿ, ಈಕ್ವಲ್ ಸೈನ್ ಅನ್ನ ಹಾಕ್ತಿವಿ ಮತ್ತು ಅಟ್ರಿಬ್ಯೂಟ್ ವ್ಯಾಲ್ಯೂನ ಬರಿತೀವಿ. ಕೀವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. SRC is a keyword, width is a keyword, height is a keyword, alt is a keyword. ಇವೆಲ್ಲಾ ಕೀವರ್ಡ್ ಗಳನ್ನ ತಗೋತೀವಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇನ್ಪುಟ್ ಟೈಪ್ ಟೆಕ್ಸ್ಟ್, ವ್ಯಾಲ್ಯೂ is equal to ವೇದಾಂತ್ ಅಂತ ನಾವು ಡಿಸ್ಪ್ಲೇ ಮಾಡ್ಲಿ ಅಂತ ಹೇಳಿ. ಅಟ್ರಿಬ್ಯೂಟ್ ಗೆ ವ್ಯಾಲ್ಯೂ ಕೊಡ್ಲಿಕ್ಕೆ ಅಥವಾ ರೀತಿ ಬರೀಲಿಕ್ಕೆ ರೈಟ್, ಇದನ್ನು ಕೂಡ ಹೇಳಿಕೆ ತರೋರು ರೈಟ್ ಆಂಗಲ್ ಬ್ರಾಕೆಟ್ ಒಳಗಡೆ ನಾವು ಬರೀಲಿಕ್ಕಿರ್ತೀವಿ, ಮತ್ತ ಟ್ಯಾಗ್ ನೇಮ್ಸ್ ಜೊತೆನೆ ಬರೀಲಿಕ್ಕಿರ್ತೀವಿ. ಇದಕ್ಕೆ ಏನಂತ ಕರೀತಾರ, ಅಟ್ರಿಬ್ಯೂಟ್ಸ್ ಅಂತ ಕರೀತಾರ. ಅಂಡರ್ಸ್ಟುಡ್? Any doubt in this, dear students? Did you got what is attributes? Good. Better way we should take online classes. ಕ್ಲಾಸ್ ಕಂತ ಜಲ್ದಿ ತಗೋತೀರ ನೀವು ಇಲ್ಲಿ, ಯಾಕಂದ್ರೆ ಒಬ್ರೇ ಕೂತ್ ಕೇಳ್ತಿರಲ್ಲ. ಕ್ಲಾಸ್ನಾಗ 4 ಮಂದಿ ಕೂತ್ ಮಾತಾಡ್ತಿರ್ತೀರ, 5 ಮಂದಿ 4 ಮಂದಿ ಗ್ರೂಪ್ ಅದ, 40 ಮಂದಿ ಒಟ್ಟರು ಮಾತಾಡೋದು. You people are speed learner when you are into the online classes. ಎಸ್ ಅಭಿಷೇಕ್, ಇವತ್ತು ಎಚ್ಚರದಲ್ಲಪ್ಪ, ಕ್ಲಾಸಿಗೆ ಬಂದಿಲ್ಲ. ವೆರಿ ಸರ್ವೇಶ್, ನೀ ಬಂದಿಲ್ಲೇನೋ? ನಿನ್ ಬಗ್ಗೆನೇ ಹೇಳತ್ತಿದ್ದೆ ಅಭಿಷೇಕ್. ನಾ ಆಕ್ಚುಲಿ ನಿಮ್ದ ಟೀಮ್ ಹಿಂದ್ ಕೂತ್ ಮಾತಾಡೋದು. ಓಕೆ, ಮಾತಾಡ, ಗೊತ್ತಿಲ್ಲ ಅಂದ್ರೆ ಹೆಂಗ್? ಯು ಶುಡ್ ಕಾಂಟ್ಯಾಕ್ಟ್, ಯು ಶುಡ್ ಫೋನ್ ಮಾಡಿ ಹೇಳ್ಬೇಕಪ್ಪ ಕ್ಲಾಸಿಗೆ ಕೊಡೋ ಅಂತ ಹೇಳಿ. ರೈಟ್, ಲೆಟ್ ಇಟ್ ಬಿ. Basic syntax. Next attributes. Understood? Now we are entering into the same part, continuation parts of basic syntax. Basic syntax continuation part already we are discussing about comments, right? Again, the very normal word called comment, right? It is a documentation part of any programs which gives a readability and which gives an information about that particular program. ಆ ಪ್ರೋಗ್ರಾಮ್ ಒಂದು ಅರ್ಥ ಕೊಡುತ್ತೆ, ಪ್ರೋಗ್ರಾಮ್ ಏನ್ ಮಾಡ್ಲಿಕ್ಕೆ ಅಂತ ಹೇಳುತ್ತೆ, ಅದಕ್ಕೆ ನಾವು ಕಮೆಂಟ್ ಅಂತ ಕರಿತೀವಿ. ಕಮೆಂಟ್ಸ್ ಇನ್ ದ ಪ್ರೋಗ್ರಾಮ್ ಇನ್ಕ್ರೀಸಸ್ ದ ರೀಡಬಿಲಿಟಿ ಆಫ್ ದೋಸ್ ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ ಏನದಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಹೆಲ್ಪ್ ಮಾಡುತ್ತ ಅಂತ ಹೇಳೋದು. ಕಮೆಂಟ್ಸ್ ಇನ್ XHTML ಹ್ಯಾವ್ ದ ಸೇಮ್ ಪರ್ಪಸ್. ಎಲ್ಲ ಪ್ರೋಗ್ರಾಮಿಂಗ್ ಒಳಗೆ ಹೆಂಗ್ ಕೆಲಸ ಮಾಡುತ್ತೆ, ಇದನ್ನು ಕೂಡ ಅದೇ ರೀತಿಲೇ ಕೆಲಸ ಮಾಡುತ್ತೆ. ಅಷ್ಟೇ XHTML ಕೂಡ ಅದೇ ಅದರದ ಡ್ಯೂಟಿ ಅದಂತ ಹೇಳಿ.
they can appear in XHTML in the following form. ಯಾವ ರೀತಿ ಬರೀತೀವಿ ಅಂತ ಹೇಳಿಕತ್ತಾರ ಅವರು. Again, angular brackets ಬೇಕು ನನ್ಗೆ, right? Exclamatory, then we used to move with the 2 dot lines, anything except 2 adjacent dashes. Either in between in beritirla, it is treated as a comment line. It is a documentation purpose we used to work it. It is not for the browsers. It is only for the programmers, right? ಇದು ಬರಿತಾ ಇರುವಂತ ಕಮೆಂಟ್ ಏನಿರುತ್ತಂದ್ರ ಪ್ರೋಗ್ರಾಮರ್ ಗೋಸ್ಕರ ಮಾತ್ರ ಇರುತ್ತೆ, ಬ್ರೌಸರ್ ಗೆ ಬರಂಗಿಲ್ಲ, ಬ್ರೌಸರ್ ಗೆ ಅದು ಸಂಬಂಧ ಇಲ್ಲ ಅಂತ ಹೇಳ್ತೀವಿ ನಾವು, ರೈಟ್? ಬ್ರೌಸರ್ ಗೆ ಅದು ಕನೆಕ್ಟ್ ಇಲ್ಲ, ರೈಟ್? ಆದ್ರೆ ಪ್ರೋಗ್ರಾಮರ್ ಗೆ ಅರ್ಥ ಆಗ್ಲಿ ಅಂತ ಹೇಳಿ, ರೈಟ್? ಬಿಸೈಡ್ ದ ಕಮೆಂಟ್ಸ್ several other kinds of text that are ignored by the browsers. ಬರೇ ಬ್ರೌಸರು ಕಮೆಂಟ್ಸ್ ಗಳನ್ನ ಇಗ್ನೋರ್ ಮಾಡಾಕತ್ತಿಲ್ಲ, ಅದ್ರ ಬದಲಾಗಿ ಡಾಕ್ಯುಮೆಂಟೇಶನ್ ಒಳಗೆ ಕೆಲವೊಂದು ಟೆಕ್ಸ್ಟ್ ಗಳನ್ನು ಕೂಡ ಏನ್ ಮಾಡುತ್ತಾ ಇಗ್ನೋರ್ ಮಾಡ್ತದ, ರೈಟ್? ಬ್ರೌಸರ್ಸ್ ಇಗ್ನೋರ್ ಆಲ್ ಅನ್ರೆಕಗ್ನೈಸ್ಡ್ ಟ್ಯಾಗ್ಸ್. ನೀವು ಟ್ಯಾಗ್ ಬರ್ದಿಲ್ಲ, ಟ್ಯಾಗ್ ಇರ್ಲಿಲ್ಲ, ಅದು ಕರೆಕ್ಟ್ ಟ್ಯಾಗ್ ಇರ್ಲಿಲ್ಲ ಅಂದ್ರೆ ಅದನ್ನು ಇಗ್ನೋರ್ ಮಾಡ್ತದೆ, ಅದು ಡಿಸ್ಪ್ಲೇನೆ ಮಾಡಲ್ಲ, ಅಥವಾ ಅದು ಕಂಟೆಂಟ್ ಅನ್ನ ಕೆಲಸ ಮಾಡಂಗಿಲ್ಲ, ಅದು ಸಂಬಂಧ ಇಲ್ಲ ಅಂತ ಹೇಳಿ ಇಗ್ನೋರ್ ಮಾಡುತ್ತೆ. ದೇ ಆಲ್ಸೋ ಇಗ್ನೋರ್ ದ ಲೈನ್ ಬ್ರೇಕ್ಸ್. ಲೈನ್ ಬ್ರೇಕ್ ಅನ್ನು ಕೂಡ ಅದು ಇಗ್ನೋರ್ ಮಾಡುತ್ತೆ ಅಂತ ಹೇಳ್ತೀವಿ. Line breaks that show up in the displayed content can be specified, but only with the tags designed for the purpose. ಅದನ್ನ ಲೈನ್ ಬ್ರೇಕ್ಸ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಕರೆಕ್ಟ್ ಟ್ಯಾಗ್ ಗಳನ್ನ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಏನ್ ಮಾಡುತ್ತೆ, ಅದನ್ನು ಕೂಡ ಇಗ್ನೋರ್ ಮಾಡುತ್ತೆ ಅಂತ ಹೇಳುತ್ತೆ. ದ ಸೇಮ್ ಇಸ್ ಟ್ರೂ ಫಾರ್ ಮಲ್ಟಿಪಲ್ ಸ್ಪೇಸಸ್ ಅಂಡ್ ಟ್ಯಾಬ್ಸ್. ಟ್ಯಾಬ್ ಗಳಿಗೂ ಕೂಡ ಅಥವಾ ಮಲ್ಟಿಪಲ್ ಸ್ಪೇಸಸ್ ಗಳಿಗೂ ಕೂಡ ಇದು ಇಗ್ನೋರ್ ಮಾಡುತ್ತೆ. ಕಮೆಂಟ್ ಲೈನ್ ಅನ್ನ ಮಾತ್ರ ಇಗ್ನೋರ್ ಮಾಡ್ತದ ಅಂತ ಹೇಳಿಕ್ಕಿಲ್ಲ. ಅಪಾರ್ಟ್ ಫ್ರಮ್ ದ ಕಮೆಂಟ್ ಲೈನ್, ದ ಬ್ರೌಸರ್ ಇಗ್ನೋರ್ಸ್ ಸೋ ಮೆನಿ ಅದರ್ ಆಸ್ಪೆಕ್ಟ್ಸ್ ಇನ್ HTML tags. HTML tags ಒಳಗಡೆ ಇದನ್ನ ಬಿಟ್ಟ ಬೇರೆ ಬೇರೆನೂ ಕೂಡ ಅದು ಇಗ್ನೋರ್ ಮಾಡ್ತದ, ಅದ್ರ ಮೇಲೆ ವರ್ಕ್ ಮಾಡ್ತದ ಅಂತ ಹೇಳ್ತೀವಿ, ರೈಟ್? ಅಂಡರ್ಸ್ಟುಡ್ ದಿಸ್? ಎನಿ ಡೌಟ್ ಇನ್ ದಿಸ್? Okay, this is a small topic of the today's sessions. Again, the next topic we are having XHTML document structure, that we will discuss in the next classes in detail, because again there are some other aspects also included. ಇದು ಸ್ವಲ್ಪ ಡಿಟೇಲ್ಡ್ ಆಗಿ ನಾವು ಅದನ್ನ ಮುಂದಿನ ಕ್ಲಾಸ್ ಒಳಗಡೆ ಸ್ಟಡಿ ಮಾಡೋಣ ಅಂತ. ಅದರಿಂದ ನಿಮ್ಗೆ ಪೂರಾ ಡೆಪ್ತ್ ಆಗಿ ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಏನದ ಅಂತ ಅರ್ಥ ಆಗುತ್ತೆ, ಅದರ ಮೇಲೆ ನಾವು ಮುಂದೆ ಹೋಗ್ಲಿಕ್ಕೆ ಬರುತ್ತೆ, ರೈಟ್? ಥ್ಯಾಂಕ್ ಯು. The remaining sessions we'll discuss in the tomorrow's classes.